ರಾಜ್ಯ ಬಿಜೆಪಿಗೆ ವಕ್ಫ್ ವಿವಾದ ಪ್ರಮುಖ ಅಸ್ತ್ರ ಆಗಿದೆ. ಈ ಅಸ್ತ್ರವನ್ನ ತ್ಯಜಿಸೋದಕ್ಕೆ ಬಿಜೆಪಿ ನಾಯಕರು ಸುತಾರಾಮ್ ತಯಾರಿಲ್ಲ. ಅದೇ ಕಾರಣಕ್ಕೆ ಬಿಜೆಪಿ ರಣತಂತ್ರವನ್ನ ಹೆಣೆದು ವಕ್ಫ್ ಹೋರಾಟಕ್ಕೆ ಮುನ್ನುಗ್ತಾ ಇದೆ. ಈ ಹೊತ್ತಲ್ಲೇ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನುವಂಥ ವಿಚಾರ ಬಿಜೆಪಿಯಲ್ಲೇ ಈ ಹೋರಾಟವನ್ನ ಬಹಳ ಡಲ್ ಆಗುವಂತೆ ಮಾಡ್ತಾ ಇದೆ. ನೋಡ್ಬಿಟ್ಟಿದ್ದಲ್ಲ ನಂದೆ ಅಂತ ಹೇಳ್ಬಿಟ್ರೆ ನಾವು ಸಿವಿಲ್ ಕೋರ್ಟ್ ವಿವಾದಿತ ವಕ್ಫ್ ಜಮೀನಿಗೆ ಮಾಜಿ ಸಂಸದ ಮುನಿಸ್ವಾಮಿ ಭೇಟಿ. ಮುನಿಸ್ವಾಮಿ ತಡೆದ ಪೊಲೀಸರ ಜೊತೆ ತೀವ್ರ ವಾಗ್ವಾದ. ಮಾಜಿ ಸಂಸದ ಮುನಿಸ್ವಾಮಿ ಚಿಂತಾಮಣಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸಮೀಪದ ವಿವಾದಿತ ವಕ್ಫ್ ಜಮೀನಿಗೆ ಭೇಟಿ ಕೊಡಲು ಮುಂದಾದ್ರು. ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಪಡೆ ಸ್ಥಳದಲ್ಲೇ ಮೊಕ್ಕಂ ಹೂಡಿತ್ತು. ಈ ವೇಳೆ ಮಾಜಿ ಸಂಸದರನ್ನ ತಡೆಯಲು ಯತ್ನಿಸುತ್ತಿದ್ದಂತೆ ಪೊಲೀಸರು ಮತ್ತು ಮುನಿಸ್ವಾಮಿ ಬೆಂಬಲಿಗರ ನಡುವೆ ವಾಗ್ವಾದವೇ ನಡೆದು ಹೋಯಿತು. ಕೊನೆಗೂ ವಿವಾದಿತ ಜಮೀನಿಗೆ ಭೇಟಿ ಕೊಟ್ಟ ಮಾಜಿ ಸಂಸದ ಮುನಿಸ್ವಾಮಿ ಆಕ್ರೋಶ ಭರಿತರಾಗಿದ್ರು. ತಮ್ಮ ತಾತ ಮುತ್ತಾತನ ಕಾಲದಿಂದ ಉಳುಮೆ ಮಾಡುತ್ತಿದ್ದ ರೈತರ ಬೆಳೆ ನಾಶ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಕೇಸ್ ಇದ್ರೂ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯ ವಕ್ಫ್ ಹೋರಾಟಕ್ಕೆ ಪ್ರತಿಕ್ರಿಯಿಸಿರುವ ಪ್ರಿಯಾಂಕ್ ಖರ್ಗೆ, ಕೇಂದ್ರದ ಬಿಜೆಪಿ ಸರ್ಕಾರ ನಾವು ವಕ್ಫ್ ಆಸ್ತಿಗಳನ್ನ ಉಳಿಸುತ್ತೇವೆ ಎಂದು ಹೇಳಿದ್ದು ಸುಳ್ಳ ಎಂದು ಪ್ರಶ್ನಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ರೈತರ ಜಮೀನುಗಳನ್ನ, ಮಂದಿರ ಜಮೀನುಗಳನ್ನ, ಮಠದ ಜಮೀನುಗಳನ್ನ, ಎಲ್ಲಾ ಜಮೀನುಗಳನ್ನ ಇವತ್ತೇನು ವಕ್ಫ್ ಬೋರ್ಡ್ ಸೇರಿಸಂತ ಕೆಲಸ ರಾತ್ರಿ ಮಾತಾಡಿ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀರಿ. ನಾವು ಮುಂದೆ ಹೋರಾಟ ಮಾಡಕ್ ಬರೋಷ್ಟೊಳಗಡೆ ಈ ಕಾಂಪೌಂಡ್ ಏನಾದ್ರು ತೆರವುಗೊಳಿಸಿಲ್ಲ ಅಂದ್ರೆ ಈ ಕಾಂಪೌಂಡ್ ಅನ್ನ ನಾವೇ ಎಲ್ಲ ತೆರವುಗೊಳಿಸ್ತೀರಿ ಅನ್ನೋದ್ರ ಮುಖಾಂತರ ಕೇಂದ್ರ ಸರ್ಕಾರ 330 ಕೋಟಿ ರೂಪಾಯಿ GIS ಮ್ಯಾಪಿಂಗು ವಕ್ಫ್ ಪ್ರಾಪರ್ಟಿಗೆ ಕೊಟ್ಟಿರೋದು ಸುಳ್ಳ? GIS ಮ್ಯಾಪಿಂಗ್ ಮಾಡಿಬಿಟ್ಟು ನಾವು ವಕ್ಫ್ ಆಸ್ತಿಗಳನ್ನು ಉಳಿಸ್ತೀವಿ ಅಂತ ಹೇಳಿರೋದು ಸುಳ್ಳ? BJPಯವರು ತಮ್ಮ ಪ್ರಣಾಳಿಕೆಯಲ್ಲಿ ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ನಾವು ಮಾಡ್ತೀವಿ, ನಾವು ಎದುರು ನಿಂತು ನಿಮಗೆ ಅದೆಲ್ಲ ವಾಪಸ್ ಇಸ್ಕೊಡ್ತೀವಿ ಅಂತ ಹೇಳಿದ್ದು ಸುಳ್ಳ? ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಮನೆಯೊಂದು 4 ಬಾಗಿಲು. ತಲೆನೋವಾದ ರೆಬೆಲ್ ಶಾಸಕರ ಪ್ರತ್ಯೇಕ ಸಭೆ, ಪ್ರತ್ಯೇಕ ಹೋರಾಟ. ಮಾಜಿ ಸಂಸದ ಮುನಿಸ್ವಾಮಿ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಹೋರಾಟದ ಸೂಚನೆ ನೀಡಿದ್ರೆ, ಇನ್ನೊಂದು ಕಡೆ ಅದಾಗಲೇ ಬಿಜೆಪಿಯ ರೆಬೆಲ್ ಟೀಮ್ ಹೋರಾಟಕ್ಕೆ ಧುಮುಕಿಯಾಗಿದೆ. ಇದರ ನಡುವೆ ನಿನ್ನೆ ಯತ್ನಾಳ್ ರೇಣುಕಾಚಾರ್ಯರನ್ನ ಹಂದಿಗೆ ಹೋಲಿಸಿ ಹಾದಿ ಬೀದಿಲಿ ಹೋಗೋ 3rd ಗ್ರೇಡ್ ರಾಜಕಾರಣಿಗಳ ಪ್ರಶ್ನೆಗೆ ನಾನು ಉತ್ತರಿಸಲ್ಲ ಎಂದಿದ್ರು. ಅದಕ್ಕೆ ಕೆಂಡಕಾರಿರುವ MP ರೇಣುಕಾಚಾರ್ಯ, ನಾನು 3rd ಗ್ರೇಡ್ ಆದ್ರೆ ನೀನು 4th ಗ್ರೇಡ್. ಬಾಯಿ ಚಟಕ್ಕೆ ಹಾದಿ ಬೀದಿಯಲ್ಲಿ BSY ಬಗ್ಗೆ ಮಾತನಾಡಿಲ್ಲ ಅಂದ್ರೆ ಅವರಿಗೆ ಊಟ ಸೇರಲ್ಲ, ನಿದ್ದೆ ಬರಲ್ಲ ಎಂದು ಯತ್ನಾಳ್ ಹೆಸರೇಳದೆ ಪ್ರತ್ಯೇಕವಾಗಿ ಝಾಡಿಸಿದ್ದಾರೆ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತಗೊಂಡು ನಾನು ಕೊಟ್ಟರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. 3rd ರೇಟ್ ರಾಜಕಾರಣಿಗಳಿಗೆ ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಇತ್ತು ಅವನಿಗೆ ಕೇಳ್ತ ಬರ್ರಿ, ಯತ್ನಾಳ್ ಬಲ್ಲಿ ಬರಬೇಡ್ರಿ. ಸಿಂಹ ಸ್ವಪ್ನ. ಹಾಗಾಗಿ ನಾನು ಅವರು ಯಾರ ಹೆಸರು ಹೇಳೋಕ್ಕೆ ಇಚ್ಛೆ ಪಡಲ್ಲ. ದೊಡ್ಡವರು ಆಯಿತು. ನನ್ನ 3rd ರೇಟ್ ಆದರೆ ನೀವೆಷ್ಟೇ ಕ್ಲಾಸು? 4th ಗ್ರೇಡಾ? 4th ಗ್ರೇಡ್ ರಾಜಕಾರಣಿನ? ದಾರಿಲಿ ಬೀದಿಲಿ ನಾನು ಮಾತಾಡ್ತಾರೆ ನೀವು ದಾರಿಲಿ ಬೀದಿಲಿ ಭಾಳ ಯಾವುದಾದವ ಹೊಲಿಸಿದ್ದಾರೆ. ನನಗೇನು ಹೊಲಿಸಿಲ್ಲ, ಎಲ್ಲವೂ ಅವರೇ. ಚಳಿಗಾಲದ ಅಧಿವೇಶನದ ಹೊತ್ತಿಗೆ ಹೋರಾಟಕ್ಕೆ ರೂಪುರೇಷೆ ಹಾಕಿಕೊಂಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷರ ಯೋಜನೆಯನ್ನೇ ಬಂಡಾಯ ಶಾಸಕರು ಹೈಜಾಕ್ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಪ್ರತ್ಯೇಕ ತಂಡ ನಿರ್ಮಿಸಿ ಪ್ರತ್ಯೇಕ ಹೋರಾಟ, ಪ್ರತ್ಯೇಕ ಸಭೆ, ಜನಾಂದೋಲನದ ಮೂಲಕ ಒಗ್ಗಟ್ಟು ಪ್ರದರ್ಶಿಸುತ್ತಿರುವುದನ್ನು ನೋಡಿದ್ರೆ ಶಿಸ್ತಿನ ಪಕ್ಷದ ಬಗ್ಗೆ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಬ್ಯೂರೋ ರಿಪೋರ್ಟ್, TV9.